ದ ಗ್ರೇಟ್ ಖಲಿ ಮೇಲಿರುವ ಆರೋಪವೆಂದರೆ ಇವರು ಜನಗಳನ್ನ ಹೆದರಿಸುತ್ತಾರೆ ಎಂಬುದು. ನೋಡಿ ಖಲಿ ಸಾಹೇಬ್ರೆ, ನೀವು ರಿಂಗಿಗೆ ಇಳಿದಾಗ ಹೊಡೆದಾಡೋದು ಬಹಳ ಕಡಿಮೆ, ಆದ್ರೆ ತುಂಬಾ ಹೆದರಿಸ್ತೀರಾ. ನೀವು ಯಾವಾಗ ಮಾತಾಡ್ತೀರೋ, ಘರ್ಜಿಸ್ತೀರೋ, ಆಗ ಜನರ ಎದೆ ಬಡಿತ ನಿಂತು ಹೋಗುತ್ತೆ. ಯಾಕಂದ್ರೆ ಇದು ನಮ್ ಸ್ಟೈಲ್ ಸರ್. ಕೆಲವರು ಸುಮ್ಮನೆ ಮಾತು ಕೇಳ್ತಾರೆ, ಕೆಲವರು ಹೆದರಿಸಿದ್ರೆ ಮಾತು ಕೇಳ್ತಾರೆ, ಮತ್ತೆ ಇನ್ನು ಕೆಲವರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಲ್ಲ ಇವನು. ಮತ್ತೆ ಇನ್ನು WWF ಅಲ್ಲಿ ಪ್ರತಿಯೊಬ್ಬ ಪ್ಲೇಯರ್ದು ಇದೇ ತರ ವಿಭಿನ್ನವಾದ ಕ್ಯಾರೆಕ್ಟರ್ ನೋಡಕ್ ಸಿಗುತ್ತೆ ನಿಮಗೆ. ನಮ್ ಜನಗಳಿಗೋಸ್ಕರ ಆ ಧ್ವನಿನ ತೋರಿಸ್ಬೋದಾ? ನೀವು ಬಾಲ್ಯದಿಂದನೇ ಹೀಗಿದ್ರ ಅಥವಾ ಆನಂತರ ಹೀಗಾಗಿದ್ದ? ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಕೆಲವು ವ್ಯಕ್ತಿಗಳಿಂದ ಕಲಿತೆ. ನಾನು ಯಾವ ಥರ ಕ್ಯಾರೆಕ್ಟರ್ನ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾರೆ, ಯಾವ ಥರ ತಮ್ಮ ಸಪ್ರೇಟ್ ಸ್ಟೈಲ್ನ ಮೇಂಟೈನ್ ಮಾಡ್ತಾರೆ, ಯಾವ ಥರ ಸಪ್ರೇಟ್ ಕ್ಯಾರೆಕ್ಟರ್ ತೋರಿಸ್ತಾರೆ. ನೀವು ಚಿಕ್ಕ ಹುಡುಗ ಆಗಿದ್ದಾಗ್ಲೂ ನಿಮ್ಮ ದೇಹ ದೊಡ್ಡದಾಗಿತ್ತ? ಅದು ನನ್ನ ವಯಸ್ಸಿನ ಹುಡುಗರಿದ್ರಲ್ಲ ಅವ್ರಕ್ಕಿಂತ ಸ್ವಲ್ಪ ಎತ್ತರ ಇದ್ದೆ ಅಷ್ಟೇ. ಆದ್ರೆ ನಾನ್ ಕೇಳ್ಪಟ್ಟೆ ನಿಮ್ಗೆ ತುಂಬಾ ಯಾವಾಗ ಫೀಲ್ ಆಗ್ತಾ ಇತ್ತು ಅಂತಂದ್ರೆ ಮಾರ್ಕೆಟ್ಗೆ ಚಪ್ಪಲಿ ತಗೊಳಕ್ ಹೋದಾಗ. ಖಂಡಿತ ಸರ್, ಸರಿ ಮಾತು ಹೇಳಿದ್ರಿ ನೀವು. ನನಗೆ ಅವಾಗ ತುಂಬಾ ಫೀಲ್ ಆಗ್ತಾ ಇತ್ತು. ಅಂದ್ರೆ ನೀವು ಯಾವ ಸೈಜಿನ ಶೂ ತಗೋತಾ ಇದ್ರಿ? ಈಗಂತೂ ಈಗ ಎಲ್ಲ ಕಡೆ ಆಚೆ ಸಿಗುತ್ತೆ ಸರ್, 18 ನಂಬರ್ ಶೂಸ್ ನಂದು. ಮತ್ತೆ ನಾನ್ ಕೇಳ್ಪಟ್ಟಿದ್ದೇನೆಂದ್ರೆ ನೀವು ಸಾಕಷ್ಟು ಊಟ ಮಾಡ್ತೀರಿ. ಹೌದು, ತುಂಬಾ ತಿಂತೀನಿ ಸರ್. ಏನ್ ತಿಂತೀರಿ? ನನ್ನ ಊಟ ಅಂದ್ರೆ ಜಾಸ್ತಿ ವೆಜ್ಜೇ ಲೈಕ್ ಮಾಡ್ತೀನಿ ನಾನು. ಅಂದ್ರೆ ದಾಲು, ತರಕಾರಿ, ರೋಟಿ, ರೈಸ್ ಇದೆ. ನೋಡಿ, ಈಗ ನಾನ್ ನಿಮ್ಗೆ ಹೇಳ್ತೀನಿ, ಆದ್ರೆ ನೀವು ಇಲ್ಲ ನಾಚ್ಕೋಬಾರ್ದು. ಕೇಳಿ ನೀವು, ನಂಗೇನಿಲ್ಲ. ನನ್ನ ಪ್ರಕಾರ ನೀವು 5 ಲೀಟರ್ ಹಾಲು ಕುಡಿತೀರಾ, 3 kg ಚಿಕನ್ ತಿಂತೀರಾ, 30 ರೋಟಿಗಳನ್ನ ತಿಂತೀರಾ, ಮತ್ತೆ ಒಂದು ಅರ್ಧ ಕಿಲೋ ಡ್ರೈ ಫ್ರೂಟನ್ನ ಹಾಗೆ ತಿಂತೀರಾ. ಇಲ್ಲ, ಆ ಥರ ಏನಿಲ್ಲ ಸರ್. ನಾನು ಬೇರೆಯವ್ರಿಗಿಂತ ಜಾಸ್ತಿ ತಿಂತೀನಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಹೇಳೋಕ್ಕಾಗಲ್ಲ ಅದನ್ನ. ನೋಡಿ, ನೀವು ನನಗೆ ಅರ್ಥ ಮಾಡಿಸ್ಬೋದು. ನಾನು ನಿಮಗೆ ಹೇಳಿದೆ, ನಾನು ದಾಲ್, ಚಿಕನ್, ಯಾವುದಾದ್ರೂ ತರಕಾರಿ, ಹಣ್ಣು, ಏನೇ ಫ್ರೂಟ್ಸು ತರಕಾರಿ ಇದ್ರೆ ತಿಂತೀನಿ ನಾನು. ಅಷ್ಟೆಲ್ಲ ತಿಂತೀನಿ ಸರ್ ನಾನು. ಆದ್ರೆ ನೋಡಿ, ಒಬ್ಬ ವ್ಯಕ್ತಿಯ ದೇಹ ಇಷ್ಟು ದೊಡ್ಡದಾಗಿದೆ, ಇಷ್ಟೊಂದು ಊಟ ಮಾಡ್ತಾರೆ, ಅವರ ಶೂ ಸೈಜ್ ಇಷ್ಟು ದೊಡ್ಡದಿದೆ, ಅವರ ದೇಹ ಇಷ್ಟು ದೊಡ್ಡದಾಗಿದೆ. ಆಗ ಇಂಥ ವ್ಯಕ್ತಿನ ಮದ್ವೆ ಆಗೋದಕ್ಕೆ ಹುಡುಗಿ ಸಿಗೋದು ಬಹಳನೇ ಕಷ್ಟ ಅಲ್ವಾ? ಖಂಡಿತ ಸರಿಯಾದ ಮಾತು ಹೇಳಿದ್ರಿ ಸರ್ ನೀವು. ಅಂದ್ರೆ ಯಾಕಂದ್ರೆ ಹೆಣ್ಣಿನ ಕಡೆಯವರು ಏನಪ್ಪ ಹುಡುಗ ಇಷ್ಟು ದೈತ್ಯಾಕಾರ ಅಂತಾರೆ. ಕಷ್ಟ ಅಲ್ವಾ ಸರ್? ಅಂದ್ರೆ ಎಸ್ಪೆಷಲಿ ಇಂಡಿಯಾದಲ್ಲಿ. ಅಂದ್ರೆ ಸ್ಪೆಷಲ್ ಹುಡುಗಿ ಸಿಕ್ಕಿದ್ರ ಅಥವಾ ಬಹಳ ಕಷ್ಟಪಟ್ಟು ಹುಡುಕಿದ್ರ? ಹಂಗ್ ನೋಡಿದ್ರೆ ಅಂದ್ರೆ ಕಷ್ಟ ಅಂತ ಹೇಳಕ್ಕಾಗಲ್ಲ, ಸ್ಪೆಷಲ್ ಅಂತ ಹೇಳಕ್ಕಾಗಲ್ಲ. ಮತ್ತೆ ಅವಳದು ಆ ನೇಚರ್ ಇದೆಯಲ್ಲ, ನನಗಂತೂ ಅವಳು ಸ್ಪೆಷಲ್. ಯಾಕಂದ್ರೆ ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಸರ್. ಸ್ವಲ್ಪ ಕುಳ್ಳಗಿದಾರ? ಕುಳ್ಳಗಂದ್ರೆ ಎಷ್ಟು ಹೇಳಿ, ನಾನು 5'8", 5'10" ಇದ್ದಾಳೆ ಸರ್. ಹಾ, ನಿಮಗ್ ಲೆಕ್ಕ ಹಾಕಿದ್ರೆ ಎಲ್ರು ಕುಳ್ಳಿಗೆ. ನನ್ ಕಂಪೇರ್ ಮಾಡಿದ್ರೆ ಕುಳ್ಳಿನೇ ಸರ್. ನೋಡಿ, ನಿಮ್ ಬಗ್ಗೆ ನಾವು ನ್ಯೂಸ್ ಪೇಪರ್ನಲ್ಲಿ ಓದಿದ್ದು ಮತ್ತೆ ಟಿವಿನಲ್ಲಿ ನೋಡಿದ್ದೇನೆಂದ್ರೆ, ನೀವು ಬಹಳ ಬಡತನದ ಕುಟುಂಬದವರು, ಕಲ್ಲು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರಿ, ಸಾಧಾರಣ ಲೇಬರ್ ಕೆಲಸ ಮಾಡ್ತಾ ಇದ್ರಿ. ಆದ್ರೆ ಇವತ್ತಿಗೂ ಒಂದು ಮಿಸ್ಟ್ರಿ ಏನು ಅಂತಂದ್ರೆ, ನೀವು ಅಮೆರಿಕನ ಹೇಗ್ ತಲುಪಿದ್ರಿ? ಇದು ಖಂಡಿತ ನಿಜ ಸರ್. ನಾನು ತುಂಬಾ ಬಡ ಕುಟುಂಬದವನು. ಮತ್ತೆ ನನಗೆ ನನ್ನ ಶ್ರಮದ ಮೇಲೆ ಮತ್ತೆ ಪರಮಾತ್ಮನ ಮೇಲೆ ತುಂಬ ವಿಶ್ವಾಸ ಇದೆ. ನಾನು ಏನಾದರೂ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಮಾಡ್ತೀನಿ ಸರ್. ಇದೇ ವಿಶ್ವಾಸದ ಮೇಲೆ
ನೀವು WWE ಹೋದಾಗ ನಮ್ಮ ಇಂಡಿಯಾದಲ್ಲೂ ನಿಮ್ಮನ್ನ ನೋಡ್ತಾ ಇದ್ರು, ಮತ್ತೆ ನಿಮ್ಮನ್ನ ಗುರ್ಸೋದಕ್ಕೆ ಶುರು ಮಾಡಿದ್ರು. ಇವರು ನಮ್ಮದೇ ಹಿಮಾಚಲ ಪ್ರದೇಶದ ಒಬ್ರು ವ್ಯಕ್ತಿ ಇಂಥ ದೊಡ್ಡ ಸ್ಥಾನಕ್ಕೆ ತಲುಪಿದ್ದಾರೆ. ಇದು ನನಗೆ ಸರಿಯಾದಂತ ವೇದಿಕೆ ಅಂತ ಅನ್ನಿಸ್ತಂತ ಮೊದಲ ಫೈಟ್ ಯಾವುದು ಅಂತ ಹೇಳ್ತೀರಾ? ನನ್ನ ಮೊದಲ ಫೈಟ್ ಇತ್ತು ಅಂಡರ್ಟೇಕರ್ ಜೊತೆ. ನಾನು ಯಾವಾಗ ಅಂಡರ್ಟೇಕರ್ನ ಮೊದಲನೇ ರೌಂಡಲ್ಲೇ ಸೋಲಿಸ್ಬಿಟ್ನಲ್ಲ, ಅವಾಗ ನಾನು ಪೂರ್ತಿ ವರ್ಲ್ಡಲ್ಲಿ ಫೇಮಸ್ ಆಗ್ಬಿಟ್ಟೆ. ಆವಾಗ್ಲಿಂದ ಶುರು ಸರ್, ಮೇಲ್ ಬಂದ್ಬಿಟ್ಟಿದ್ದೀನಿ. ನೋಡಿ, ಅಂಡರ್ಟೇಕರ್ ಏನಿದಾರಲ್ಲ, ನನಗ್ ಗೊತ್ತಿರೋ ಹಾಗೆ ಅವ್ರನ್ನ ಡೆತ್ ಮ್ಯಾನ್ ಅಂತ ಕರೀತಾರೆ. ಅವ್ರನ್ನ ತುಂಬಾ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದ್ರು, ಮತ್ತೆ ಅವರು ಕಾಫಿನಿಂದ ಹೊರಗಡೆ ಬರ್ತಾ ಇದ್ರು, ಮತ್ತೆ ಯಾರೇ ಮುಂದೆ ಬಂದ್ರು ಅವ್ರನ್ನ ಮುಗಿಸ್ಬಿಡ್ತಾ ಇದ್ರು. ಮತ್ತೆ ಇದಕ್ಕಿಂತ ಮುಂಚೆ ಅವರು ಸಾಕಷ್ಟು ಜನರಿಗೆ ತುಂಬಾ ಚೆನ್ನಾಗಿ ಹೊಡೆದಿದ್ರು. ಅಂದ್ರೆ ಮೊದಲನೇ ಫೈಟಲ್ಲಿ ಖಲಿ ಮನ್ಸಲ್ಲಿ ಏನಾದ್ರೂ ಭಯ ಇತ್ತಾ? ಇಲ್ಲ, ಭಯ ಇತ್ತು ಸರ್ ನನಗೆ. ಅಂದ್ರೆ ನಾನು ಏನ್ ಭಯ ಪಡ್ತಿದ್ದಂದ್ರೆ WWE ಆ ರೂಲ್ಸ್ ಏನಿತ್ತಲ್ಲ, WWE ಇಂದ ಕೆಲವ್ರನ್ನ ಫೈರ್ ಮಾಡ್ಬಿಡ್ತಿದ್ರು. ಅದರಲ್ಲಿ ಕೆಲಸ ಮಾಡೋರು ಅಷ್ಟು ಸ್ಟ್ರಿಕ್ಟ್ ಸರ್. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು WWE ತುಂಬಾ ಡೇಂಜರಸ್ ಅಂತ, ಅಲ್ಲಿ ತುಂಬಾ ಅಪಾಯ ಇದೆ, ಹೊಲ್ಸಿದೆ, ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಿದ್ರು. ಮತ್ತೆ ಅಲ್ಲಿ ತುಂಬಾ ಡೇಂಜರಸ್ ಗೇಮು, ಗಾಯ ಆಗುತ್ತೆ, ಏಟ್ ಬೀಳುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ನನ್ನ ಪರಿಸ್ಥಿತಿ, ಆದ್ರೆ ನನ್ನ ಹತ್ರ ಏನು ಆಪ್ಷನ್ ಇತ್ತು ಅಂದ್ರೆ, ಒಂದು ಬಡತನದಲ್ಲಿರು, ಇಲ್ಲೇ ಇರಬೇಕು, ಇಲ್ಲ WWE ಇರಬೇಕು. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಸರ್, ನಾನು WWE ಹೋಗ್ಲೇಬೇಕು ಅಂತ. ಏನ್ ಬೇಕಾದ್ರೂ ಆಗ್ಲಿ ಹೋಗ್ಲೇಬೇಕು ಅಂತ. ಬಟ್ ನರ್ವಸ್ ಇದ್ದೆ ನಾನು. ಇವತ್ತು ಇವ್ರು ಆದ್ರೂ ಹೊಡಿಲೇಬೇಕು ಹೋದೆ ಅಂತ ಸರ್. ಯೋಚಿಸ್ಕೊಂಡು ಹೋಗಿದ್ರ? ಖಂಡಿತ ಸರ್, ಖಂಡಿತ. ನಿಮ್ಮಲ್ಲಿ ಇನ್ನೂ ಒಂದು ಮಿಸ್ಟ್ರಿ ಇದೆ. ಹ್ಮ್. ನೀವು ಅಂಡರ್ಟೇಕರ್ನ ಸೋಲಿಸ್ತೀರಾ, ಸಾಕಷ್ಟು ಹೆಸರು ಗಳಿಸ್ತೀರಾ, ಒಂದಾದ ನಂತರ ಒಂದು ಫೈಟ್ಗಳನ್ನ ಮಾಡ್ತಾ ಹೋಗ್ತೀರಾ ನೀವು ನಿರಂತರವಾಗಿ. ನಿಮ್ಮ ಕೊನೆ ಫೈಟ್ ಇತ್ತಲ್ಲ ಅಂಡರ್ಟೇಕರ್ ಜೊತೆ, ಹ್ಮ್. ಅದರ ವಿಚಾರವಾಗಿ WWE ನೋಡೋರ್ಗ್ ಅನ್ಸುತ್ತೆ ಈ ಮ್ಯಾಚನ್ನ ನೀವೇ ಗೆಲ್ತೀರಾ ಅಂತ. ನೀವು ಸಾಕಷ್ಟು ಹೊಡಿತೀರಾ ಅವ್ರಿಗೆ, ಆದ್ರೆ ಕೊನೆ ಮೂಮೆಂಟ್ನಲ್ಲಿ ಏನಾಯ್ತು, ಆ ಮ್ಯಾಚನ್ನ ಅವ್ರು ಗೆದ್ಬಿಟ್ರಲ್ಲ. ಇದು ತುಂಬಾ ಕಾಮನ್ ಸರ್. ಒಂದ್ಸರಿ ನಾವು ಗೆಲ್ತೀವಿ, ಒಂದ್ಸರಿ ಅವ್ರು ಗೆಲ್ತಾರೆ. ಇದು ಇದ್ದಿದ್ದೆ ಆ ಆಟದಲ್ಲಿ. ಯಾವಾಗ್ಲೂ ನಾವೇ ಗೆಲ್ತೀವಿ ಅಂತ ಅಲ್ಲ. ನಾವು ಸೋತಾಗಲೇ, ನಾವು ಸೋತ್ ಮೇಲೆನೆ ಗೆಲ್ಲೋದಲ್ವಾ. ಒಂದ್ ವೇಳೆ ನಾವು ಮನೆಯಲ್ಲೇ ಕೂತ್ಕೊಂಡು ಗೆಲ್ತೀವಿ ಅಂದ್ರೆ, ಮನೆಯಲ್ಲೇ ಕೂತ್ಕೊಂಡು ಗೆಲ್ಲಕ್ಕಾಗುತ್ತಾ? ನಾನು ಗೆಲ್ಲೇಬೇಕು ಅಂತ ಅದಕ್ಕೆ ಎಷ್ಟೊಂದ್ಸಲ ಸೋಲು ಬೇಕಾಗುತ್ತೆ, ಸೋಲ್ತೀವಿ. ಅದಕ್ಕೆ ನಾವು ಸೋಲು ಗೆಲುವು ನಡೆದೇ ಇರುತ್ತೆ ಸರ್. ಅದಕ್ಕೆ ನಾವು ಸೋಲು ಬೇಕು, ಆಗ್ಲೇ ಗೆಲ್ಲೋದು. ನಾವು ನಮ್ಮ ಕೆಲಸನ ಕರೆಕ್ಟ್ ಜನ ನೋಡ್ತಾ ಇದ್ರಲ್ಲ, ಅವ್ರು ಹೇಳೋದೇನು ಅಂತಂದ್ರೆ, ಅಂಡರ್ಟೇಕರ್ ಅವರ ಲಾಕ್ ಏನಿದೆ ನೋಡಿ, ಜನಗಳ ನಂಬಿಕೆ ಏನು ಅಂತಂದ್ರೆ, ಅದನ್ನ ಒಬ್ಬ ವ್ಯಕ್ತಿ ಮಾತ್ರ, ಒಬ್ಬ ರೆಸ್ಲರ್ ಮಾತ್ರ ಮುರಿಯೋದಕ್ಕೆ ಸಾಧ್ಯ, ಅದು ಗ್ರೇಟ್ ಖಲಿ. ಆದ್ರೆ ಗ್ರೇಟ್ ಖಲಿ ಅದ್ರಲ್ಲಿ ಸಕ್ಸಸ್ಫುಲ್ ಆಗ್ಲಿಲ್ಲ. ಅದೇ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿ ಸರಿ ನಾವೇ ಗೆಲ್ಬೇಕು ಅಂತ ಏನಿಲ್ಲ. ಕೆಲವೊಂದ್ಸಲ ಸೋಲ್ತೀವಿ, ಕೆಲವೊಂದ್ಸಲ ಗೆಲ್ತೀವಿ. ಎಷ್ಟೊಂದ್ಸಲ ಸೋತಿದ್ದೀನಲ್ಲ, ಅದ್ರ ಡಬಲ್ ಸಲ ಗೆದ್ದಿದ್ದೀನಿ ನಾನು. ನಾನೊಂದ್ ವೇಳೆ 10 ಸಲ ಸೋತಿದ್ರೆ 11 ಸಲ ಗೆದ್ದನೂ ಇರ್ತೀನಿ ನಾನು. ನಿಮ್ಮನ್ನ ಪ್ರೀತಿಸುವಂತ ಜನ ಸಾಕಷ್ಟು ಜನ ಇದ್ದಾರೆ ನೋಡಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವರು ಎಂಥ ಜನ ಅಂತಂದ್ರೆ, ನೀವು ಗೆದ್ದಾಗ ಖುಷಿ ಪಟ್ಟಿದ್ದಾರೆ, ಮತ್ತೆ ನೀವು ಸೋತಾಗ ಕಣ್ಣೀರ್ ಹಾಕಿದ್ದಾರೆ. ನೀವು ರೆಡಿಮೇಡ್ ಬಟ್ಟೆ ತಗೋತೀರೋ ಇಲ್ಲ ಹೊಲಿಸ್ತೀರೋ? ನಾನು ಮಾಡಿಸ್ಕೋತೀನಿ, ಸ್ಪೆಷಲ್ ಆಗಿ ನಾನು ಸ್ಟಿಚ್ ಮಾಡಿಸ್ಕೋತೀನಿ ನನಗೋಸ್ಕರ. ಯಾಕಂದ್ರೆ ಕೆಲವು ಕಡೆ ಮಾತ್ರ ಸಿಕ್ಬಿಡ್ತವೆ, ಇಲ್ಲಿ ಅಮೇರಿಕ ಅಲ್ಲಿ ಕೆಲವು ಸ್ಟಾಲ್ಸ್ ಅಲ್ಲಿ ಸಿಕ್ಬಿಡ್ತವೆ. ಯಾಕಂದ್ರೆ ಅಲ್ಲಿ ಜನ ತುಂಬಾ ವೈಡ್ ಹೈಟ್ ಇರ್ತಾರೆ. ಸೊ ನಾನು ನನ್ನ ಬಾಡಿಗೆ ತಕ್ಕನಾಗಿ ಸ್ಟಿಚ್ ಮಾಡಿಸ್ತೀನಿ, ಸೂಟ್ ಆಗೋ ಥರ. ಇದು ನಿಮ್ಮ ಸ್ಟೈಲು? ಅಂದ್ರೆ ಸ್ಟೈಲ್ ಅಂತ ಅಲ್ಲ, ಇದು ನನಗಿಷ್ಟ ಸರ್ ಈ ಥರ ಹಾಕೊಳ್ಳೋದು. ಯಾಕಂದ್ರೆ ಕೆಲವು ಜನ ನೋಡಿದೀನಿ, ಇಲ್ಲಿ ತನಕ ತಮ್ಮ ಟೀ ಶರ್ಟ್ ಹಾಕೊಂಡಿರ್ತಾರೆ, ಇಷ್ಟು ಅಗಲ ಶರ್ಟ್ ಹಾಕೊಳ್ಳೋದು ಯಾವುದೋ ಜಾತ್ರೆಯಲ್ಲಿ ತಗೊಂಡಂಗಿರುತ್ತೆ. ಅದು ಹೆಂಗೋ ವಿಚಿತ್ರವಾಗಿರುತ್ತೆ. ಅದಕ್ಕೆ ನಾನು ನನ್ನ ಸ್ಟೈಲಿಗೆ ಸೂಟ್ ಆಗಂಗೆ ನಾನು ಚೆನ್ನಾಗಿ ಅನ್ಸೋ ಥರ ಡ್ರೆಸ್. ನಿಮ್ಮ ನಿಜವಾದಂತ ಹೆಸರು ದಿಲೀಪ್ ಸಿಂಗ್ ರಾಣಾ ಅಂತ. ಇದನ್ನ ನಿಮ್ಮ ತಂದೆ ತಾಯಿ ಇಟ್ಟಿದ್ದು. ಹಾಗಿದ್ರೆ ಈ ಖಲಿ ಅನ್ನೋ ಹೆಸರು ಎಲ್ಲಿಂದ ಬಂತು? ಖಲಿ ಅಂದ್ರೆ ಪ್ರತಿಯೊಬ್ಬರಿಗೂ ಅಲ್ಲೊಂದು ಕ್ಯಾರೆಕ್ಟರ್ ಕೊಡ್ತಾರೆ. ಅಂದ್ರೆ ಎಕ್ಸಾಂಪಲ್, ಅಂಡರ್ಟೇಕರ್ನ ಹೆಸರು ಮಾರ್ಕ್, ರಿಯಲ್ ನೇಮ್. ಮತ್ತೆ ಕೇನ್ನ ಹೆಸರು ಗ್ಲ್ಯಾಂಡ್. ಮತ್ ನನ್ನ ಹೆಸರು ದಿಲೀಪ್ ಸಿಂಗ್ ರಾಣಾ, ಆದ್ರೆ ನನ್ನ ಹೆಸರು ಗ್ರೇಟ್ ಖಲಿ. ಅಂದ್ರೆ ಅಷ್ಟೇ ಈ ಸರ್. ಐಡಿಯಾ ಎಲ್ಲಿಂದ ಬಂತು ಖಲಿ? ಇದು ಅವರೇ ಕೊಡ್ತೀರ ಸರ್, WWE ಅವರೇ. ಈ ಮಾತು ನಿಜನಾ? ನೀವು ಜೈ ಕಾಳಿ ಅಂತ ಘೋಷಣೆ ಕೂಗ್ತಾ ಇದ್ರಿ, ಆ ಕಾಳಿ ಹೆಸರಿಂದ ನಿಮ್ಮನ್ನ ಖಲಿ ಅಂತ ಕರೆದ್ರು? ಇಲ್ಲ, ಆ ಥರ ಏನಿಲ್ಲ ಸರ್. ನಾನು ದೇವ್ರನ್ನ ನಂಬ್ತೀನಿ, ಆದ್ರೆ ಆ ಥರ ಏನಿಲ್ಲ ಸರ್.
ಖಲಿ ನಿಮ್ಮೇಲೆ ಸಾಕಷ್ಟು ಆರೋಪಗಳು ಇನ್ನೂ ಬಾಕಿ ಇದೆ. ನೀವು ನೀರು ಕೂಡ ಕುಡಿತಾ ಇದ್ದೀರಾ, ಬಹುಶಃ ಹೆದರಿರ್ಬೋದು ಅನ್ಸುತ್ತೆ. ನಾನು ನಿಮ್ಮ ಹತ್ರ ಸಾಕಷ್ಟು ಒಳ್ಳೆ ಪ್ರಶ್ನೆಗಳನ್ನ ಇಲ್ಲ ಇಲ್ಲ, ಕೇಳ್ತೀನಿ. ನೀವು ಕೇಳಿ. ನೀವು ಪ್ರಶ್ನೆ ಕೇಳೋದು ನಿಮ್ ಕೆಲಸ, ಆನ್ಸರ್ ಮಾಡೋದು ನನ್ನ ಕೆಲಸ. ನೀವು ಕೇಳ್ಬೋದು ಆರಾಮಾಗಿ. ಮತ್ತೆ ನಾನು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಇಲ್ಲ ಸರ್.